ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ. ಚಾರ್ಧಾಮ್ ಯಾತ್ರೆಯಲ್ಲಿ ಒಂದಾದಂತಹ ಯಮುನೋತ್ರಿ ಹಾಗೂ ಗಂಗೋತ್ರಿ ದೇವಸ್ಥಾನಗಳನ್ನು ನೋಡ್ಕೊಂಡು ಬರೋಣಂತೆ ಬನ್ನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುವಂತಹ ಈ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿರೋಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಹಾಗೆ ನಾವು ಮಧ್ಯರಾತ್ರಿ 3 ಗಂಟೆಗೆ ರೂಮ್ನ ಬಿಡಬೇಕಾಗಿತ್ತು. ಚೆಕ್ಔಟ್ ಮಾಡೋದ್ರಿಂದ ನಮ್ಮ ಭಟ್ರು ನಮಗೆ ತಿಂಡಿನ ಪ್ರಿಪೇರ್ ಮಾಡ್ತಿದ್ರು. ನಿಜವಾಗ್ಲೂ ಆ್ಯಡ್ಸಪ್ ಅಂತ ಹೇಳ್ತೀನಿ ಅವ್ರಿಗೆ. ಹಾಗೆ ನೋಡ್ತಾ ನಾವಂತೂ ನಿಜವಾಗ್ಲೂ ಬಂದೇ ಬಿಟ್ವಿ. ಅಲ್ಲಿ ಹೋಗ್ತಾ ಜರ್ನಿ ಅಂತೂ ತುಂಬಾ ಮಸ್ತಾಗಿತ್ತು. ಯಾಕೆಂದರೆ ಅಷ್ಟು ಚೆನ್ನಾಗಿರುವಂತಹ ಪ್ರಕೃತಿಯ ಮಧ್ಯೆ. ಹಾಗೆ ನೀವೀಗ ನೋಡ್ತಿದ್ದೀರಾ, ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು. ಅಷ್ಟು ಹರಿಯುವ ನದಿಗಳ ನೀರಿನ ಕಲರವದ ಜೊತೆಗೆ ನಮ್ಮ ಪಯಣ ಸಾಗಿತ್ತು. ನನಗಂತೂ ಈ ಒಂದು ನೇಚರ್ ಮಧ್ಯೆ ಜರ್ನಿನ ಎಕ್ಸ್ಪ್ಲೋರ್ ಮಾಡೋದಂತೂ ತುಂಬಾ ಖುಷಿ ಕೊಡ್ತು ಮನಸ್ಸಿಗೆ. ಹಾಗೆ ನೋಡ್ತಾ ದೂರದಲ್ಲಿ ಮಂಜಿನ ಬೆಟ್ಟಗಳು ಕಾಣಿಸ್ತಿತ್ತು. ವಾವ್ ಅಂತ ಕಿರ್ಚಾಡ್ಕೊಂಡು ಖುಷಿಯಾಗಿ ಆ ಬೆಟ್ಟಗಳ ಮಧ್ಯೆ ಹೋಗೋದಿದೆಯಲ್ಲ, ನಿಜವಾಗ್ಲೂ ಸ್ವರ್ಗ ಅಂತ ಹೇಳ್ಬೋದು. ಹಾಗೆ ಸುತ್ತಮುತ್ತ ನೋಡ್ತಾ ಈ ಒಂದು ಪುಟ್ಟ ಮನೆಗಳು ಕಟ್ಕೊಂಡು ಅಲ್ಲಲ್ಲೇ ಒಂದೊಂದೇ ಮನೆಗಳನ್ನ ನೋಡ್ತಿದ್ರೆ ಅಪ್ಪ ಹೀಗಪ್ಪ ಜೀವನ ಮಾಡ್ತಾರೆ ಇವ್ರು ಇಲ್ಲೆಲ್ಲ ಅಂತ ಅನ್ನಿಸ್ತಾ ಇತ್ತು. ಹಾಗೆ ನೀವೀಗ ನೋಡ್ತಿದ್ದೀರಾ ಮಂಜಿನ ಬೆಟ್ಟಗಳು, ಆ ಸ್ನೋಫಾಲ್ ಬೆಟ್ಟಗಳನ್ನ ನೋಡೋದೇ ಒಂದು ಕಣ್ಣಿಗೆ ಹಬ್ಬ. ನಿಜವಾಗ್ಲೂ ಕನಸಲ್ಲಿ ನೋಡ್ತಿದ್ದಂತಹ ಬೆಟ್ಟಗಳನ್ನು ನಿಜವಾಗ್ಲೂ ನೋಡಿದಾಗ ಎಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ. ಹಾಗೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಈ ಥರದ ಒಂದು ಪ್ಲೇಸ್ಗೆ ಹೋಗೋದೇ ಒಂದು ನಿಜವಾಗ್ಲೂ ನಮ್ಮ ಪುಣ್ಯ ಅಂತ ಭಾವಿಸ್ತೇನೆ. ಹಾಗೆ ನನಗಂತೂ ತುಂಬಾ ಖುಷಿ ಇದೆ. ಇವ ದೇವರ ಬ್ಲೆಸ್ಸಿಂಗ್ಸ್ ಜೊತೆಗೆ ನೇಚರ್ನ ನೋಡ್ತಾ ಎಂಜಾಯ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಅದ್ಭುತ ಖುಷಿ. ಹಾಗೆ ನೋಡ್ತಾ ನಾವಂತೂ ಬಂದೇ ಬಿಟ್ವಿ. ಬೆಳಗ್ಗೆ 6:30 ಆಗಿತ್ತು ನಾವಿಲ್ಲಿ ಬಂದಾಗ. ರೂಮಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಟೈಮ್ ಹಾಗೆ ಹೋಗಿತ್ತು. ಹಾಗೆ ಇಲ್ಲಿಂದ ಟ್ರೆಕ್ಕಿಂಗ್ ಜರ್ನಿ ಸ್ಟಾರ್ಟ್ ಮಾಡಬೇಕು. ಹಾಗೆ ಮಾಡ್ತಾ ನನಗೆ ಇದ್ರ ಬಗ್ಗೆ ಎಲ್ಲಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ. ಹಾಗಿದ್ರೆ ಯಮುನೋತ್ರಿಯಲ್ಲಿ ನನ್ನ ಟ್ರೆಕ್ಕಿಂಗ್ ಜರ್ನಿ ಸ್ಟಾರ್ಟ್ ಆಗಿತ್ತು. ಹಾಗೆ ನೀವಿಲ್ಲಿ ವಯಸ್ಸಾದವ್ರು ಬಂದರೆ ಡೋಲಿ ಹಾಗೂ ಇನ್ನಿತರ ಕುದುರೆ ಹಾಗೂ ಈ ಥರ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ನಾವು ಯಂಗ್ಸ್ಟರ್ಸ್ ಆಗಿದ್ದರಿಂದ ಹಾಗೆ ಒಂದು ಕೋಲ್ ತೊಗೊಂಡು ಅಲ್ಲಿ ನಡ್ಕೊಳ್ತಾ ಹೋದ್ವಿ. ಕೆಳಗಡೆ ಪಾಯಿಂಟಿಂದ ಯಮುನೋತ್ರಿ ದೇವಸ್ಥಾನಕ್ಕೆ 7 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇರುತ್ತೆ. ಹೈ ಪೀಕ್ ಇರುತ್ತೆ. ಆಕ್ಸಿಜನ್ ಕೂಡ ಕಡಿಮೆ ಆಗುತ್ತೆ. ಮೇಲೆ ಹೋಗ್ತಾ ತುಂಬಾ ಕಷ್ಟ ಆಗುತ್ತೆ. ಹಾಗೆ ನೀವು ಅದನ್ನೆಲ್ಲ ನೋಡಿಕೊಂಡು ಟ್ರ್ಯಾಕ್ ಮಾಡಬಹುದಾಗಿದೆ. ಹಾಗೆ ನೀವಿಲ್ಲಿ ನೋಡ್ತಿದ್ದೀರಾ, ನಾವು ಹೋಗಿದ್ದು ಬೇಸಿಗೆಯಲ್ಲಾಗಿದ್ರು, ಇದರಿಂದ ಸ್ವಲ್ಪ ನೀರು ಕಡಿಮೆನೇ ಇತ್ತು. ಟ್ರಕ್ ಮಾಡೋಕ್ಕೆ ತುಂಬಾ ಖುಷಿ ಕೊಡುತ್ತೆ. ಹಾಗೆ ಸ್ವಲ್ಪ ಹುಷಾರಾಗಿ ಟ್ರಕ್ ಮಾಡಿ ಅಂತ ಹೇಳ್ತೀನಿ ಡೋಲಿ ಅವರು. ಹಾಗೆ ಕುದುರೆ ಹಾಗೆ ತೆಳ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಯಾರನ್ನೂ ಕೂಡ ಕೇರ್ ಮಾಡಲ್ಲ, ನೋಡಲ್ಲ. ಸೊ ಹಾಗೆ ಹುಷಾರಾಗಿ ಟ್ರಕ್ ಮಾಡ್ಕೊಳ್ತಾ ಬನ್ನಿ. ಜೊತೆಗೆ ಹರಿಯುವ ನೀರಿನ ಜೊತೆಗೆ ಒಳ್ಳೊಳ್ಳೆ ಒಂದು ನೇಚರ್ನ ಪ್ಲೇಸ್ನ ನಾವು ನೋಡ್ತಾ ಟ್ರಕ್ ಮಾಡೋದೇ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಒಂದು 3-4 ಕಿಲೋಮೀಟರ್ ಮೇಲೆ ಹೋಗ್ತಾ ಆಕ್ಸಿಜನ್ ಕಡಿಮೆ ಆದಾಗ ಯಾಕೋ ತುಂಬ ಸುಸ್ತು ಅನಿಸುತ್ತೆ. ಹಾಗೆ ಅಲ್ಲೇನಾದರೂ ತಿಂದು ಬಿಸಿಯಾಗಿ ಹಾಗೆ ಅದ್ರ ಮೇಲೆ ಹೋಗ್ತಾ ನಿಧಾನಕ್ಕೆ ನಡ್ಕೊಂಡು ಹೋಗಿ. ನಿಜವಾಗ್ಲೂ ಟ್ರಕ್ ಮಾಡೋದೇ ಅನುಭವ ಕೂಡ ಇದೆಯಲ್ಲ, ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ ಸ್ವಲ್ಪ ವಿವರಣೆ ನಿಮಗೋಸ್ಕರ ಕೊಡ್ತಿದ್ದೇನೆ. ಹರಿದ್ವಾರದಿಂದ ಚಾರ್ಧಾಮ್ ಹೋಗ್ಬೇಕಂತ ಮೊದಲನೆಯದಾಗಿ ನಾವು ನೋಡುವಂಥದ್ದು ಯಮುನೋತ್ರಿಗೆ ಹರಿದ್ವಾರದಿಂದ 240 ಕಿಲೋಮೀಟರ್ ಆಗುತ್ತೆ. ಸುಮಾರು 10-12 ಗಂಟೆ ಜರ್ನಿ ಆಗುತ್ತೆ. ಯಮುನೋತ್ರಿಗೆ ಹೋಗ್ತಾ ನಿಜವಾಗ್ಲೂ ತುಂಬಾ ಖುಷಿ ಕೊಡುವಂತಹ ನೇಚರ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಯಮುನೋತ್ರಿಯಲ್ಲಿ ಯಮುನಾ ದೇವಿಯನ್ನು ನಾವು ಪೂಜಿಸ್ತೇವೆ. ಹಾಗೆ ಯಮುನಾ ನದಿಯ ಉಗಮ ಸ್ಥಾನ ಕೂಡ ಹೌದು. ಟ್ರೆಕ್ಕಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟ್ರೆಕ್ಕಿಂಗ್ ಮಾಡುವಾಗ ತುಂಬ ಆಕ್ಸಿಜನ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಹುಷಾರಾಗಿ ಟ್ರೆಕ್ಕಿಂಗ್ ಮಾಡಿ ಅಂತ ಹೇಳ್ತಾ, ಹಾಗೆ ಅಲ್ಲಿ ಬಿಸಿ ನೀರಿನ ಕುಂಡ ಕೂಡ ಇದೆ. ಅದನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಯಮುನಾ ದೇವಿಯನ್ನ ಕೃಷ್ಣನ 8 ಜನ ಪ್ರಮುಖ ಹೆಂಡತಿಯರಲ್ಲಿ ಒಬ್ಬಳಾಗಿ ಪರಿಗಣಿಸಲಾಗಿದೆ. ಹಾಗೆ ದೇವಾಲಯವನ್ನ 19ನೇ ಶತಮಾನದಲ್ಲಿ ಜೈಪುರದ ರಾಣಿ ಮುಲೇರಿಯಾ ಅವರು ನಿರ್ಮಿಸಿದ್ದಾರೆ ಅಂತ ಕೂಡ ಹೇಳಲಾಗುತ್ತದೆ. ಹಾಗೆ ಈ ದೇವಾಲಯವು ಅನೇಕ ಬಾರಿ ಭೂಕಂಪನಕ್ಕೆ ಒಳಗಾಗಿದೆ. ಹಾಗೆ ಪ್ರಕೃತಿಯ ವಿಕೋಪಕ್ಕೂ ಕೂಡ ತುತ್ತಾಗಿರುವಂಥದ್ದನ್ನ ನಾವು ಕಾಣಬಹುದಾಗಿದೆ. ಸೂರ್ಯದೇವ ಯಮುನಾ ದೇವಿಯಗೆ ಕೊಟ್ಟ ಮಾತಿನಂತೆ ಬಿಸಿ ನೀರಿನ ಕುಂಡವಾಗಿ ಇಲ್ಲಿ ನೆಲೆಸಿದ್ದಾರೆ ಅಂತ ಕೂಡ ಹೇಳಲಾಗುತ್ತದೆ. ಹಾಗೆ ಯಮುನಾ ದೇವಿಯನ್ನ 2
ರೂಪದಲ್ಲಿ ನಾವೀಗ ಕಾಣಬಹುದಾಗಿದೆ. ಒಂದು ತಪ್ತ ರೂಪ ಹಾಗೂ ಇನ್ನೊಂದು ಶೀತಲ ರೂಪದಲ್ಲಿ ನಾವು ನೋಡಬಹುದು. ಸೂರ್ಯನ ಮಗಳಾಗಿದ್ದರಿಂದ ತಪ್ತ ರೂಪದಲ್ಲಿಯೂ ಗೌರಿ ಕುಂಡಕ್ಕೆ ಹೋಗಿ ಸೇರುತ್ತಾಳೆ. ಹಾಗೆ ಶೀತಲ ರೂಪದಲ್ಲಿ ಯಮುನಾ ದೇವಿಯನ್ನ ತೀರ್ಥ ರೂಪದಲ್ಲಿ ನಾವು ನೋಡಬಹುದಾಗಿದೆ. ಇಲ್ಲಿ 3 ಪ್ರತಿಮೆಯನ್ನು ಕೂಡ ಕಾಣಬಹುದಾಗಿದೆ. ಒಂದು ಗಂಗೆ, ಯಮುನೆಯ ರೂಪ ಹಾಗೂ ಯಮುನೆಯ ಪ್ರತಿರೂಪವಾಗಿರುವಂತಹ 3ನೇ ದೇವಿಯನ್ನ ಕಾಣಬಹುದು. ದೇವಸ್ಥಾನ ಮುಚ್ಚಿದಾಗ ಯಮುನೆಯನ್ನು ಪ್ರತಿರೂಪವನ್ನ ಕೆಳಗೆ ತೆಗೆದುಕೊಂಡು ಹೋಗಿ ಪೂಜಿಸಲಾಗುತ್ತದೆ. ನೀವೀಗ ನೋಡ್ತಿದ್ದೀರಾ ದೇವಸ್ಥಾನದ ದೇವಿಯನ್ನು ಕೂಡ ನೋಡ್ತಿದ್ದೀರಾ. ಅಲ್ಲಿನ ಪ್ರಕೃತಿ ಅಂತೂ ನಿಜಕ್ಕೂ ಸ್ವರ್ಗದಂತಿತ್ತು. ಈ ಕುಂಡದಲ್ಲಿ ನಾವು ಅಕ್ಕಿಯನ್ನ ಹಾಕಿದ್ರೆ ಅನ್ನವಾಗುತ್ತದೆ. ಹಾಗೆ ಆ ಅನ್ನವನ್ನ ಪ್ರಸಾದದ ರೂಪದಲ್ಲಿ ಬರುವ ಭಕ್ತಾದಿಗಳಿಗೆ ಕೊಡಲಾಗುತ್ತದೆ. ಹಾಗೆ ಇಲ್ಲಿ ನೀವು ನೋಡ್ತಿದ್ದೀರಾ ಬಿಸಿ ನೀರ ಕುಂಡವನ್ನ ತೋರಿಸ್ತಿದ್ದೇನೆ. ನಿಜವಾಗ್ಲೂ ತುಂಬಾನೇ ಅದೃಷ್ಟವಂತೆ ನಾನು ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ದೇವಸ್ಥಾನಗಳನ್ನ ಸುಮಾರು ಎಲ್ರಿಗೂ ಕೂಡ ಬರ್ಲಿಕ್ಕೆ ಆಗೋದಿಲ್ಲ. ಎಷ್ಟೇ ದುಡ್ಡಿದ್ರು ಕೂಡ ಖಂಡಿತ ಈ ದೇವಸ್ಥಾನಕ್ಕೆ ಭೇಟಿ ಕೊಡೋದಲ್ಲೇ ಇರುವಂತ ಸುಮಾರು ಜನರ ಬಾಯಲ್ಲಿ ನಾನು ಅವ್ರ ಮಾತುಗಳನ್ನ ಕೇಳಿದ್ದೇನೆ. ಹಾಗೆ ನಾನಂತೂ ನಿಜವಾಗ್ಲೂ ಪುಣ್ಯವಂತಳು ಅಂತ ಹೇಳ್ತೀನಿ. ನಿಜಕ್ಕೂ ನನ್ನ ಒಂದು ಪುಣ್ಯ ಅಂತ ಹೇಳ್ಬೋದು. ಈ ತರದ ದೇವಸ್ಥಾನಗಳನ್ನ ನಾನು ನೋಡ್ತಿರೋದಕ್ಕೆ ತುಂಬಾನೇ ಖುಷಿ ಇದೆ. ನಿಜಕ್ಕೂ ಯಮುನೋತ್ರಿಯಲ್ಲಿ ನಾವು ಹೋಗಿದ್ದಿನ -3 ಡಿಗ್ರಿ ಇತ್ತು. ತುಂಬಾ ಚಳಿ ಇತ್ತು. ಹಾಗೆ ಟ್ರೆಕ್ಕಿಂಗ್ ಅನುಭವ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಯಮುನೆಯು ತಣ್ಣನೆಯ ರೂಪದಲ್ಲಿ ಒಂದು ಕಡೆ ಹರಿತಿದ್ರೆ ಇನ್ನೊಂದು ಕಡೆ ಬಿಸಿ ನೀರಿನ ಬುಗ್ಗೆಯಾಗಿ ಕೂಡ ಒಂದು ಕಡೆ ಹರಿತಿದ್ದನ್ನ ನೀವು ಇಲ್ಲಿ ಈ ಚಿತ್ರದಲ್ಲಿ ನೋಡ್ಬೋದಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಟ್ರೆಕ್ಕಿಂಗ್ ಅನುಭವ ತುಂಬಾ ಚೆನ್ನಾಗಿತ್ತು. ಹಾಗೆ ಬರಬೇಕಾದ್ರೆ ಅಂದರೆ ನೀವು ಟ್ರೆಕ್ಕಿಂಗ್ ಮಾಡಿ ಮೇಲೆ ಹೋದಾಗ ತುಂಬ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಹಾಗೆ ಇಳಿಬೇಕಾದ್ರೆ ತುಂಬ ಹುಷಾರಾಗಿ ಇಳಿರಿ ಅಂತ ಹೇಳ್ತೀನಿ. ತುಂಬ ಸ್ಕಿಪ್ ಆಗುತ್ತೆ, ತುಂಬ ಮಳೆ ಬರುತ್ತೆ, ತುಂಬ ಜಾರುತ್ತೆ ಕೂಡ. ಹಾಗೆ ಇಲ್ಲಿ ಇನ್ನೊಂದು ದೇವಸ್ಥಾನವನ್ನು ನೀವೀಗ ನೋಡ್ತಿದ್ದೀರಾ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಯಮುನೋತ್ರಿಯನ್ನು ನೋಡಿದ್ದು. ಅಷ್ಟು ಮನಸ್ಸಿನ ಖುಷಿಯ ಜೊತೆಗೆ ನಾನು ಅಲ್ಲಿಂದ ವಾಪಸ್ ಆಗ್ತಾ ಇದ್ದೇನೆ. ನಂತರ ನಾವು ಗಂಗೋತ್ರಿ ದೇವಸ್ಥಾನಕ್ಕೆ ಹೋಗೋಣಂತೆ. ನೀವು ಇಲ್ಲಿ ನೋಡ್ತಿದ್ದೀರಾ ಗಂಗೆ ತಣ್ಣನೆಯ ನೀರಾಗಿ ಹರಿತಿದ್ದಾಳೆ. ನಿಜವಾಗ್ಲೂ ಗಂಗಾದೇವಿಯ ಮಾತೆಯನ್ನು ನೋಡಿದ್ದು ನಿಜಕ್ಕೂ ನನ್ನ ಪುಣ್ಯ ಅಂತಲೇ ಭಾವಿಸ್ತೇನೆ. ತುಂಬಾ ಖುಷಿ ಇದೆ. ಹೋಗೋ ದಾರಿಗಿಂತ ಹೋಗೋ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಆದರೆ ಇಲ್ಲಿ ಹೋಗೋ ದಾರಿ ಹೋಗೋ ಪ್ಲೇಸು ಎರಡು ಕೂಡ ತುಂಬ ಅತ್ಯದ್ಭುತವಾದ ನೇಚರ್ನ ಜೊತೆಗೆ ನೋಡೋದು ನಿಜವಾಗ್ಲೂ ನಮ್ಮ ಸೌಭಾಗ್ಯ ಅಂತಲೇ ಹೇಳ್ತೇನೆ. ನನಗಂತೂ ತುಂಬ ಖುಷಿಯಾಯಿತು ಈ ದೇವಸ್ಥಾನಗಳನ್ನು ನೋಡ್ತಿರೋದಕ್ಕೆ. ಖಂಡಿತ ಲೈಫಲ್ಲಿ ಖಂಡಿತ ಮಿಸ್ ಮಾಡದೆ ಒಮ್ಮೆ ಹೋಗಲೇ ಬರಬೇಕಾದಂತಹ ದೇವಸ್ಥಾನಗಳು. ಚಾರ್ಧಾಮ್ ಯಾತ್ರೆ ಅಂತೂ ಖಂಡಿತ ಲೈಫಲ್ಲಿ ಎಲ್ಲರೂ ಒಮ್ಮೆ ಮಾಡಿ ಅಂತ ಹೇಳಿ ನಂತರ ನಾವಿವತ್ತು ಅಲ್ಲಿಂದ ವಾಪಸ್ ಆಗ್ತಿದ್ದೇವೆ. ವಾಪಸ್ ರೂಮ್ಗೆ ಬಂದು ಸ್ಟೇ ಮಾಡಿ ಈ ಮಾರನೇ ದಿನ ನಾವು ಗಂಗೋತ್ರಿ ದೇವಸ್ಥಾನಕ್ಕೆ ಹೋಗೋಣಂತೆ. ಈಗ ಆಲ್ರೆಡಿ ನೋಡ್ತಿದ್ದೀರಾ ನಿಜವಾಗ್ಲೂ ತುಂಬಾ ಚೆನ್ನಾಗಿರುವಂತಹ ಪ್ಲೇಸ್ಗೆ ನಿಜವಾಗ್ಲೂ ಹೋಗೋದಿದೆಯಲ್ಲ, ಮನಸ್ಸಿನ ಖುಷಿ, ನೆಮ್ಮದಿಯ ವಾತಾವರಣ, ಹಬ್ಬ ಸ್ವರ್ಗ ಅನ್ಸೋಕ್ಕೆ ಎಷ್ಟೊತ್ತು ಬೇಕಾಗಿಲ್ಲ. ನಿಜವಾಗ್ಲೂ ಮನೆ ಆ ಒಂದು ಜೀವನ ಅದೆಲ್ಲವನ್ನ ಮೀರಿ ಈ ಥರದ ದೇವಸ್ಥಾನಗಳಿಗೆ ನಾವು ವಿಸಿಟ್ ಕೊಟ್ಟಾಗ ಆಗುವಂತಹ ಅನುಭವಗಳು, ಆಗುವಂತಹ ಖುಷಿ, ನೆಮ್ಮದಿ ಸಿಗುವಂತಹ ಆ ಒಂದು ಅತ್ಯದ್ಭುತ ಕ್ಷಣಗಳನ್ನು ನಾವು ಜೀವನ ಪೂರ್ತಿ ನೆನೆಸ್ಕೊಳ್ಳೋದಿದೆಯಲ್ಲ, ನಿಜವಾಗ್ಲೂ ಖುಷಿ ಕೊಡುತ್ತೆ ಮನಸ್ಸಿಗೆ. ಖಂಡಿತ ದೇವರು ಆ ಬ್ಲೆಸ್ಸಿಂಗ್ನ ಜೊತೆಗೆ ನಾನು ಇವತ್ತು ನೆಕ್ಸ್ಟು ನಾನು ಗಂಗೋತ್ರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಮನಸ್ಸಿನ ಖುಷಿಯ ಜೊತೆಗೆ ನೆಮ್ಮದಿಯ ತಾಣಗಳನ್ನು ನೋಡೋದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತಾ ಆ ಒಂದು ಪ್ಲೇಸ್ ನೋಡ್ತಿದ್ದೀರಾ. ಗಂಗೋತ್ರಿಲೂ ಕೂಡ -3 ಡಿಗ್ರಿ ಇತ್ತು. ನಾವು ಹೋಗಿದ್ದಿನ ಆಲ್ರೆಡಿ ಹೋಗ್ತಿದ್ದೀವಿ. ಆ ಒಂದು ನೇಚರ್ನ ಜೊತೆಗೆ ಅತ್ಯದ್ಭುತವಾಗಿರುವಂತಹ ಹಿಮದ ರಾಶಿಗಳನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬದಂತಿತ್ತು. ನನಗಂತೂ ಮನಸ್ಸಿನ ಖುಷಿಯ ಜೊತೆಗೆ ಚಿಕ್ಕ ಮಕ್ಕಳ ಥರ ಕುಂಡಾಡಿದ್ದೆ ಅಂತ ಹೇಳ್ಬೋದು. ನನ್ನ ಖುಷಿಯ ಜೊತೆಗೆ ಹಾಗೆ ನನ್ನ ಜೊತೆ ಬಂದಿರುವಂಥವರೆಲ್ಲ ಯಾತ್ರಿಕರು ತುಂಬಾ ಖುಷಿ ಪಡ್ತಿದ್ರು. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳೋಕ್ಕೆ ಪದಗಳೇ ಇಲ್ಲ ಅಂತ ಹೇಳ್ಬೋದು. ಹಾಗೆ ನೀವಿಲ್ಲಿ ಬಸ್ನ ಮುಖಾಂತರ ಹಾಗೆ ಹೆಲಿಕಾಪ್ಟರ್ ಮುಖಾಂತರ ಕೂಡ ನೀವಿಲ್ಲಿ ಬರ್ಬೋದಾಗಿದೆ. ನನಗಂತೂ ಈ ಒಂದು ದೇವಸ್ಥಾನದ ಒಂದು ವಿಡಿಯೋಗಳನ್ನು ನಿಮಗೆ ತೋರಿಸ್ತಿರೋದಕ್ಕೆ ತುಂಬಾ ಖುಷಿ ಇದೆ. ಸುಮಾರು ಜನರಿಗೆ ಹೋಗಲಿಕ್ಕೆ ಕಷ್ಟ ಆಗ್ತಿರುತ್ತೆ. ಹಾಗೆ ಪ್ರತಿಯೊಂದು ವಿಡಿಯೋನ ತೋರಿಸೋವಾಗ ತುಂಬ ಖುಷಿ ಕೊಡುತ್ತೆ. ನಾನು ಆಲ್ರೆಡಿ ಗಂಗೋತ್ರಿ ದೇವಸ್ಥಾನಕ್ಕೆ ಬಂದಾಯಿತು. ನೀವೀಗ ನೋಡ್ತಿದ್ದೀರಾ ಆ ದೇವಸ್ಥಾನದ ಮುಂದೆ ನಿಂತು ನೀವು ಆ ದೇವಸ್ಥಾನವನ್ನು ತೋರಿಸ್ತಿದ್ದೀನಿ. ಸುಮಾರು 2 ಕಿಲೋಮೀಟರ್ ಕ್ಯೂ ಇತ್ತು. ಅದು
ಏನೋ ಗೊತ್ತಿಲ್ಲ, ದೇವರ ಸೌಭಾಗ್ಯವೋ ಏನೋ, ನನಗೆ ಜಸ್ಟ್ 2 ನಿಮಿಷದಲ್ಲಿ ನನಗೆ ಅಲ್ಲಿ ದೇವರ ದರ್ಶನ ಆಯಿತು. ತುಂಬಾ ಖುಷಿ ಕೊಡ್ತು. ಯಾರೋ ಗೊತ್ತಿಲ್ಲ ಬನ್ನಿ ಮೇಡಮ್ ಅಂತ ಅಂದ್ಬಿಟ್ಟು ಒಳಗಡೆ ಈಚೆ ನಿಂತಿದ್ದವಳನ್ನ ಒಳಗಡೆ ಕರ್ಕೊಂಡೋಗಿ ಅವ್ರ ಜೊತೆಗೆ ದರ್ಶನ ಮಾಡಿಸಿದ್ರು. ಆ ಒಂದು ಅನುಭವ ಇದೆಯಲ್ಲ, ಮೈ ಜುಮ್ ಅನಿಸುವ ಅನುಭವ ಅಂತ ಹೇಳ್ಬೋದು. ನನ್ನ ಜೊತೆಯಲ್ಲಿ ಬಂದವರೆಲ್ಲ ಸುಮಾರು 2 ಕಿಲೋಮೀಟರ್ ಕ್ಯೂನಲ್ಲಿ ನಿಂತು ದರ್ಶನ ಮಾಡಿದರು. ಅದೇನೋ ಗೊತ್ತಿಲ್ಲ, ನನಗೆ 2 ನಿಮಿಷದಲ್ಲಿ ದರ್ಶನ ಆಗಿದ್ದು ನನಗಂತೂ ಮನಸ್ಸಿನ ಖುಷಿಯ ಜೊತೆಗೆ ಆ ತಾಯಿಯೇ ಬಂದು ನನ್ನ ಕರ್ಕೊಂಡೋಗಿ ದರ್ಶನ ಮಾಡಿಸ್ಲೇನೋ ಅಂತ ಆ ಒಂದು ಅನುಭವ ನನಗೆ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ 1-2 ವಿಡಿಯೋ ಹಾಗೆ ಒಂದು ಫೋಟೋಗಳನ್ನ ತಕ್ಕೊಂಡು ನಾನು ಅಲ್ಲಿಂದ ಹೊರಡ್ತಾ ಇದ್ದೀನಿ. ಆ ಗಂಗೋತ್ರಿ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ನಿಮಗೆ ಕೊಡಲಿಕ್ಕಿದೆ, ಹಾಗೆ ನೋಡ್ತಿದ್ದೀರಾ. ಆ ಒಂದು ಖುಷಿ ಎಷ್ಟಿತ್ತಂದರೆ ನಿಜವಾಗ್ಲೂ ಅನುಭವ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಗಂಗೋತ್ರಿ ಅಂದರೆ ಗಂಗಾ ನದಿಯ ಉಗಮ ಸ್ಥಳ ಕೂಡ ಹೌದು. ನಮ್ಮ ಭಾರತ ದೇಶದಲ್ಲಿ ಅತಿ ಪವಿತ್ರವಾದ ನದಿ ಯಾವುದಾದ್ರೂ ಇದೆ ಅಂದರೆ ಅದು ಗಂಗಾ ಮಾತೆಯ ನದಿ ಅಂತ ಕೂಡ ಎಲ್ಲರೂ ಹೇಳ್ತಾರೆ. ಏಕೆಂದರೆ ಅಷ್ಟು ಚಿರಪರಿಚಿತವಾದಂತಹ ನದಿ ಅಂತ ಹೇಳ್ಬೋದು. ಚಾರ್ಧಾಮ್ನ 4 ಕ್ಷೇತ್ರಗಳಲ್ಲಿ ಗಂಗೋತ್ರಿ ಕೂಡ ಒಂದಾಗಿರುವಂತಹದ್ದು. ಗಂಗಾ ನದಿಯ ಉಗಮ ಸ್ಥಾನವಾಗಿರುವಂತಹ ಈ ಕ್ಷೇತ್ರಕ್ಕೆ ಬಂದು ಸ್ನಾನ ಮಾಡಿದರೆ ಸರ್ವ ಪಾಪಗಳು ಕೂಡ ಹಾಗೆ ಸರ್ವ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಈ ದೇವಸ್ಥಾನವು ಸಮುದ್ರ ಮಟ್ಟದಿಂದ 11,200 ಅಡಿಗಳಷ್ಟು ಎತ್ತರವಿರುವಂತಹ ದೇವನದಿ ಗಂಗೆ ಭಗೀರಥನ ಕಾರಣದಿಂದಾಗಿ ಭೂಮಿಗೆ ಬಂದಿರುವುದರಿಂದ ಈ ಗಂಗೆಯನ್ನ ಭಗೀರಥಿ ಅಂತ ಕೂಡ ಕರೆಯಲಾಗುತ್ತದೆ. ಗಂಗೋತ್ರಿಯಲ್ಲಿ ಹುಟ್ಟಿದಂತಹ ಭಗೀರಥಿಯು ಈ ನದಿ ಹರಿಯುತ್ತಾ ದೇವಪ್ರಯಾಗ ಸೇರಿ ಅಲ್ಲಿನ ಅಲಕಾನಂದಿಯ ನದಿಯ ಜೊತೆ ಗೂಡಿ ಈ ನದಿ ಮುಂದೆ ಹರಿದು ಗಂಗಾ ನದಿಯಾಗಿ ಹೆಸರುವಾಸಿಯಾಗಿರುತ್ತದೆ. ಈ ಗಂಗೆಯು ಗೋಮುಖದ ನೀರುಗಳಿಂದ ಉಗಮಿಸಿರುವಂಥದ್ದು. ಹಾಗೆ ಗಂಗೆಯು 2525 ಕಿಲೋಮೀಟರ್ ಹರಿಯುವಂಥ ತುಂಬ ದೊಡ್ಡ ನದಿಯಾಗಿರುವಂಥದ್ದು. ಹಾಗೆ ಗಂಗೆಯ ಜೊತೆ ಪಂಚಪ್ರಯಾಗಗಳು ಸೇರಿ ಗಂಗೆಯ ದಿವ್ಯತೆಯನ್ನ ಹೆಚ್ಚು ಮಾಡಿರುವಂಥದ್ದು. ನಿಜಕ್ಕೂ ಅತ್ಯದ್ಭುತ ನದಿಯಾಗಿರುವಂತಹ ನಮ್ಮ ಗಂಗಾ ಮಾತೆಗೆ ನಮಿಸಿ ನಾನು ಅಲ್ಲಿಂದ ಹೊರಡ್ತಾ ಇದ್ದೇನೆ. ಥ್ಯಾಂಕ್ ಯು. ಚಾರ್ಧಾಮ್ ಯಾತ್ರೆಯ ಎಲ್ಲ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದೆ. ಆಸಕ್ತರು ಹೋಗಿ ಸಂಪೂರ್ಣ ವಿಡಿಯೋ ಕೂಡ ನೋಡಿ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ತುಂಬಾ ಖುಷಿ ಇದೆ. ಧನ್ಯವಾದಗಳೊಂದಿಗೆ ಭಾವನಾ.